ಏನಪ್ಪ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಈ ಸೋಪ್ ಹಾಕಿ ಆ ಸೋಪ್ ಹಾಕಿ ಅಂತ. ಒಬ್ಬರೇ ತೋರ್ಸೋದಾದ್ರೂ ಸುಮಾರು ರೀತಿಯ ಸೋಪ್ಗಳನ್ನ ತೋರಿಸ್ತಾರೆ. ಯಾವ್ದು ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ ಖಂಡಿತ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಹೈ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನ್ಯಾಚುರಲ್ ಆಗಿ ನಮ್ಮ ಮುಖದಲ್ಲಿ ಗ್ಲೋ ಬರಬೇಕು, ನಾವು ಮನೇಲೆ ಮಾಡ್ಕೊಂಡು ಸೋಪ್ ನ ಯೂಸ್ ಮಾಡಬೇಕು, ಇಲ್ಲ ಕೆಮಿಕಲ್ ಫ್ರೀ ಹೋಮ್ ಮೇಡ್ ಸೋಪುಗಳನ್ನ ಯೂಸ್ ಮಾಡಬೇಕು ಅನ್ನೋದಾದ್ರೆ ಈ ವಿಡಿಯೋನ ನೋಡಿ, ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ. ನಾನಿವಾಗ ಈಗಾಗಲೇ 2 ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಮೆಲ್ಟ್ ಅಂಡ್ ಪೋರ್ ಸೋಪು ಬೇಸನ್ನ ನಾವು ಕಟ್ ಮಾಡಿ ಮೆಲ್ಟ್ ಮಾಡ್ಕೊಳ್ಳೋದು ಅಂತ. ನಾನು ಇದೇ ರೀತಿಯಾಗಿ ಮೆಲ್ಟ್ ಮಾಡ್ಲಿಕ್ಕೋಸ್ಕರ ಸೋಪ್ ಬೇಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ವೆರೈಟಿ ಸಿಗುತ್ತೆ ಬೇಸಲ್ಲೂ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೋಡಿ ಒಂದು ಒಳ್ಳೆ ಕಂಪನಿ ಅದನ್ನ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಂತೂ ನಮ್ಮ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅಕ್ಕಿ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಶ್ರೀಗಂಧ ಪೌಡರ್ ಅನ್ನ ತಗೊಂಡಿದ್ದೀನಿ. ಶ್ರೀಗಂಧ ಪೌಡರು ಅಷ್ಟೇ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡ್ಲಿಕ್ಕೆ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಮುಲೇಟಿ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. ಈ ಮುಲೇಟಿ ಪೌಡರ್ ಇಲ್ಲಿ ಒಂದ್ ಸ್ವಲ್ಪ ನೀವು ಗಮನ ಕೊಡಬೇಕು, ಇದನ್ನ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಟರ್ಮರಿಕ್ ಪೌಡರ್ ತಗೊಂಡಿದ್ದೀನಿ, ಅಂದ್ರೆ ನಮ್ಮ ಒಂದು ಕಸ್ತೂರಿ ಅರಿಶಿನ. ಇದು ಅಷ್ಟೇ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಈ ಪಿಂಪಲ್ಸ್ ಆಗ್ಬೋದು, ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ, ಬೇರೆ ರೀತಿಯಾದ ಏನೇ ಒಂದು ಇದ್ರೂ ಕ್ಲಿಯರ್ ಆಗುತ್ತೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಹುಡುಗಿಗೂ ಕೂಡ ಅರಿಶಿನವನ್ನ ಹಾಕಿ ಒಂದು ಲೇಪನ ಮಾಡ್ತಾರೆ. ಸೊ ಅರಿಶಿನ ನಮ್ಮ ಟ್ರೆಡಿಷನಲ್, ನಮ್ಮ ಅಜ್ಜಿ ಕಾಲದಿಂದನೂ ಯೂಸ್ ಮಾಡ್ತಾ ಇರುವಂತದ್ದು. ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋನೆಸ್ ಕೊಡುತ್ತೆ. ನ್ಯಾಚುರಲ್ ಆಗಿ ನಾವಿಲ್ಲಿ ಮಾಡ್ತಾ ಇರೋದು ಕೆಮಿಕಲ್ ಫ್ರೀ ಸೋಪ್ ಅನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಇಲ್ಲಿ ಹಾಕ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತ್ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ನಾನು ಮುಲೇಟಿ ಪೌಡರ್ ಅನ್ನ ಹೇಳಿದ್ದೆ. ಇಲ್ಲಿ ನಿಮ್ಗೆ ಏನಾದ್ರೂ ಮುಖದಲ್ಲಿ ಕಲೆಗಳಿದೆ, ಪಿಗ್ಮೆಂಟೇಶನ್ ಇದೆ ಅನ್ನೋದಾದ್ರೆ ಇಲ್ಲಿ ಮುಲೇಟಿ ಪೌಡರ್ ಅನ್ನ ಹಾಕೊಳ್ಳಿ. ಇಲ್ಲ ಯಾವುದೇ ರೀತಿಯ ನಮ್ಗೆ ಕಲೆಗಳಿಲ್ಲ, ಏನು ಇಲ್ಲ, ಆದ್ರೆ ನಮ್ಮ ಮುಖ ಒಂದ್ ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ಕಪ್ಪ ಆಗ್ತಾ ಇದೀವಿ ಅನ್ನೋದಾದ್ರೆ ಇಲ್ಲಿ ನಾವು ಮುಲೇಟಿ ಪೌಡರ್ ನ ಜಾಗದಲ್ಲಿ ಮಂಜಿಷ್ಟ ಪೌಡರ್ ಅನ್ನ ಹಾಕೋಬಹುದು. ಇದು ಒಂದು ಒಳ್ಳೆ ಗ್ಲೋನೆಸ್ ಕೊಡುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಮಂಜಿಷ್ಟ ಪೌಡರ್ ಅನ್ನ ಹಾಕೊಳ್ಳಿ. ನೆಕ್ಸ್ಟ್ ಹಾಗೆ ನಮ್ಗೆ ಇಲ್ಲಿ ಏನಾದ್ರೂ ಆಯಿಲಿ ಸ್ಕಿನ್ ಇದೆ, ಎಕ್ಸೆಸ್ ಆಯಿಲ್ ಇದೆ ನಮ್ಮ ಮುಖದಲ್ಲಿ ಅನ್ನೋದಾದ್ರೆ ನಾವಿಲ್ಲಿ ಮುಲ್ತಾನಿ ಮಿಟ್ಟಿಯನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಮುಲ್ತಾನಿ ಮಿಟ್ಟಿ ನಮ್ಮ ಒಂದು ಮುಖದಲ್ಲಿ ಆಯಿಲಿ ಸ್ಕಿನ್, ಎಕ್ಸೆಸ್ ಆಯಿಲ್ ಏನಾದ್ರು ಇದ್ರೆ ಅದು ನೀಟಾಗಿ ಹೀರ್ಕೊಳ್ಳುತ್ತೆ, ನಮ್ಮ ಸ್ಕಿನ್ ಅನ್ನ ಆಯಿಲ್ ಫ್ರೀ ಮಾಡುತ್ತೆ. ಯಾಕೆಂದ್ರೆ ಸುಮಾರು ನನ್ನ ಈ ಒಂದು ಚಾನೆಲ್ ನಲ್ಲೇ ನಾನು ಒಂದು 5-6 ಸೋಪಿನ ರೆಸಿಪಿಗಳನ್ನ ತೋರಿಸಿದೀನಿ. ಯಾಕೆಂದ್ರೆ ಒಬ್ರು ಯಾವುದೋ ಒಂದು ಯೂಸ್ ಮಾಡ್ತಾ ಇರ್ತಾರೆ, ನಾವು ಮತ್ತೊಂದು ವಿಡಿಯೋ ಹಾಕಿದಾಗ ಮತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನನ್ಗೊಂದು ಕಮೆಂಟ್ ಕೂಡ ಬಂದಿತ್ತು, ಯಾವ್ದು ಕರೆಕ್ಟ್ ಆಗಿ ಒಂದನ್ನ ಮೆನ್ಷನ್ ಮಾಡಿ ಅಂತ. ಸೊ ಯಾರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಈಗ ನೀವು ಒಂದು ಯಾವುದೋ ಒಂದು ಸೋಪ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಅದೊಂದು ರಿಸಲ್ಟ್ ಕೊಡ್ತಿದೆ, ಒಂದು ಒಳ್ಳೆ ರಿಸಲ್ಟ್ ಅಂದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡಿ. ನಾವು ಎಷ್ಟೇ ವಿಡಿಯೋಗಳನ್ನ ಹಾಕ್ಬೋದು, ನೀವು ಅದು ಯಾವ್ದನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗಿದು ಸರಿ ಹೋಗ್ತಿದೆ, ನಿಮ್ಗಿದು ಸ್ಕಿನ್ ಅಲ್ಲಿ ಅಡ್ಜಸ್ಟ್ ಆಗ್ತಿದೆ ಅಂದ್ರೆ ಅದೇ ಸೋಪನ್ನ, ಅದೇ ಕ್ರೀಮನ್ನ, ಅದೇ DIY ನ ಕಂಟಿನ್ಯೂ ಮಾಡಿ. ಒಂದು 3 ತಿಂಗಳು 6 ತಿಂಗಳು ತುಂಬಾ ರಿಸಲ್ಟ್ ಸಿಕ್ತಿದೆ ಅಂದ್ರೆ ಓಕೆ, ಸಿಕ್ಕಿಲ್ವಾ ಅದು ಅಷ್ಟೇ ಇದೆ ಅಂದಾಗ ನೀವು ಸ್ವಲ್ಪ ಒಂದು ವಾರ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಮತ್ತೊಂದನ್ನ ನಾವು ಟ್ರೈ ಮಾಡ್ಬೋದು. ಸೊ ವಿಡಿಯೋ ತುಂಬಾ ಮುಂದೆ ಬಂದ್ಬಿಡ್ತು. ಈ ಮೆಲ್ಟ್ ಆಗಿದ ತಕ್ಷಣ ಎಲ್ಲಾ ಪೌಡರ್ಸ್ ಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅಲೋವೆರಾ ಜೆಲ್ಲು ಮತ್ತೆ ಗ್ಲಿಸರಿನ್, ರೋಸ್ ವಾಟರ್ ಮತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿದ್ದು ಈ ಒಂದು ರೆಸಿಪಿ ನಾನು ಡ್ರೈ ಸ್ಕಿನ್ ಅವರಿಗೆ ಮಾಡ್ತಾ ಇದ್ದೀನಿ. ಸೊ ಡ್ರೈ ಸ್ಕಿನ್ ಇದ್ದು ಪಿಗ್ಮೆಂಟೇಶನ್ ಇದೆ ಅಂದ್ರೆ ಈ ಒಂದು ರೆಸಿಪಿಯನ್ನ ನೀವು ಟ್ರೈ ಮಾಡ್ಬೋದು. ಇಲ್ಲ ನಮ್ಗೆ ಡ್ರೈ ಸ್ಕಿನ್ ಇದೆ, ಓನ್ಲಿ ನಮ್ಗೆ ಮುಖದಲ್ಲಿ ಪಿಗ್ಮೆಂಟೇಶನ್ ಕಲೆಗಳು ಏನು ಇಲ್ಲ ಅನ್ನೋದಾದ್ರೆ ಇಲ್ಲಿ ಮುಲೇಟಿ ಪೌಡರ್ನ ರಿಮೂವ್ ಮಾಡಿ ನೀವು ಮಂಜಿಷ್ಟ ಪೌಡರ್ನ ಹಾಕೋಬಹುದು. ಸೊ ನಾನಿವಾಗ ಆಲ್ಮೋಸ್ಟ್ ನಿಮ್ಮ ಒಂದು ಡೌಟ್ಸ್ಗೆ, ನಿಮ್ಮ ಒಂದು ಕನ್ಫ್ಯೂಷನ್ ಹೇಳಿದೀನಿ ಅಂತ ಅನ್ಕೊಳ್ತೀನಿ. ಅಲೋವೆರಾ ಜೆಲ್ಲು, ಗ್ಲಿಸರಿನ್ ಮತ್ತೆ ವಿಟಮಿನ್ ಇ ಕ್ಯಾಪ್ಸುಲ್, ರೋಸ್ ವಾಟರ್ ಇದೆಲ್ಲ ನಮ್ಗೆ ಒಂದು ಮಾಯಿಶ್ಚರೈಸರ್ ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಸೊ ಹಾಗಾಗಿ ಡ್ರೈ ಸ್ಕಿನ್ ಅವರಿಗೆ ಈ ಒಂದು ಸೋಪು ತುಂಬಾನೇ ಒಂದು ಯೂಸ್ಫುಲ್. ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿತ್ತು, ಈಗ ನಾನು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಈ 2 ಸೋಪುಗಳನ್ನ ನಾನು ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಸೊ ನಿಮ್ಗೆ ಏನಾದ್ರೂ ಇದು ಪ್ರೊಫೆಷನಲ್ ಆಗಿ ಮಾಡ್ಕೋಬೇಕು, ಅಥವಾ ನಮ್ಗೆ ಈ ತರ ಬಬಲ್ಸ್ ಎಲ್ಲ ಬರಬಾರ್ದು ಅನ್ನೋದಾದ್ರೆ ರಬ್ಬಿಂಗ್ ಆಲ್ಕೋಹಾಲ್ ಅನ್ನ ನೀವು ಇಲ್ಲಿ ಸ್ಪ್ರೇ ಮಾಡ್ಕೊಳ್ಬಹುದು. ಸೊ ನಾನು ಇದನ್ನ ಹೀಗೆ ಮನೆ ಯೂಸಿಗೋಸ್ಕರನೇ ಮಾಡ್ಕೊಂಡಿದ್ದೆ. 2 ಸೋಪ್ ನನಗೆ ಆರ್ಡರ್ ಇತ್ತು. ಸೊ 2 ಸೋಪ್ ಜೊತೆ ಇದೊಂದನ್ನ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಒಂದು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ನೀವು ಇದನ್ನ ಮನೇಲೆ ಮಾಡ್ಕೊಂಡು ಯೂಸ್ ಮಾಡಿ. ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ನೀವು ನನಗೆ ಆರ್ಡರ್ ಕೂಡ ಕೊಡ್ಬೋದು. ನನ್ನ ವಾಟ್ಸ್ಆಪ್ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಅಲ್ಲಿ ನೀವು ಈಸಿಯಾಗಿ ಆರ್ಡರ್ ಮಾಡ್ಬೋದು. ದಯವಿಟ್ಟು
ಆರ್ಡರ್ ಕೊಡುವಾಗ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡಿ. ಪಿನ್ ಕೋಡನ್ನು ತಪ್ಪು ಕೊಟ್ಟಾಗ ನಿಮಗೆ ಪಾರ್ಸಲು ನಿಮಗೆ ತಲುಪೋದಿಲ್ಲ. ಸೊ ನೀವು ಪೇ ಮಾಡಿರ್ತೀರಾ, ನಿಮಗೆ ಪಾರ್ಸಲ್ ಬರಲ್ಲ, ಪಾರ್ಸಲ್ ವಾಪಸ್ ನಮಗೆ ಬರುತ್ತೆ. ಅದಕ್ಕೋಸ್ಕರ ಪಿನ್ ಕೋಡ್ ಆಗ್ಬೋದು, ಮನೆ ನಂಬರ್ ಆಗ್ಬೋದು, ಏರಿಯಾ ನಂಬರ್ ಆಗ್ಬೋದು, ಎಲ್ಲನೂ ಒಂದ್ಸರಿ ಚೆಕ್ ಮಾಡಿ ಅಡ್ರೆಸ್ಸನ್ನು ಸೆಂಡ್ ಮಾಡಿ. ಸೊ ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹಾಗೆ ಕೆಳಗೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಹೈಪ್ ಬಟನ್ ಇರುತ್ತೆ, ಅದನ್ನ ಒಂಚೂರು ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ಲೀಡರ್ ಬೋರ್ಡ್ಗೆ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.